ಅಂದ್ರೆ ಇವತ್ತು ನನ್ನ ಊಟದ ಹಬ್ಬ. ಹೋದ ವರ್ಷ ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ದೆ. ಸ್ನಾನ ಮಾಡಿದರೆ 2 ದಿನ 3 ದಿನ 4 ದಿನದಿಂದ ಸ್ನಾನ ಮಾಡಿದರೆ ಬಡ್ಡಿ ಮಗಂದು. ವೆಜಿಟೇಬಲ್ ಬಿರಿಯಾನಿ ಬಿರಿಯಾನಿ ಅತ್ತೆ ಕತೆ ಹಾಕ್ತಾರೆ. ಈ ಸ್ಪೈಡರ್ ಮ್ಯಾನ್ಗೆ ಪಾಪ ಪೋಲಿಯೋ ಬಂದ್ಬಿಟ್ಟೈತೆ. ಸಣ್ಣ ವಯಸ್ಸಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಿಲ್ಲ. ನೋಡ ಎಲ್ಲಾರು ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗು ಸ್ಪೆಷಲ್ ಏನಕ್ಕೆ ಅಂದರೆ ಇವತ್ತು ನನ್ನ ಊಟದ ಹಬ್ಬ. ನಮ್ಮ ಡೇನ ಸ್ಟಾರ್ಟ್ ಮಾಡ್ತಿರೋದು ಡ್ಯಾಡಿ ಮಮ್ಮಿ ಇಬ್ಬರ ಜೊತೆಲೂ. ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಏನೇನು ಪ್ಲ್ಯಾನ್ ಎಲ್ಲ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ತಿಂಡಿ ಮಾಡ್ಕೊಂಡ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ನಮ್ಮ ನೆಕ್ಸ್ಟ್ ಸ್ಟಾಪು ತಿಂಡಿಗೆ. ಅದಾದಮೇಲೆ ಪ್ಲ್ಯಾನ್ ಏನು ಕತೆ ಎಲ್ಲ ಹೇಳ್ತೀನಿ. ಎಲ್ಲ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸೊ ಯಾವಾಗಲೂ ಜಾಸ್ತಿ ಮಾಡ್ತಾಯಿದ್ರು ನಮ್ಮಮ್ಮ ಪ್ರತಿ ವರ್ಷ. ಈ ವರ್ಷನೇ ಮಾಡಿಲ್ಲ. ನಾನು ಒಂದೇ ಜಮ್ಮುನಲ್ಲಿ ಎಲ್ಲ ಸೇರು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದೀವಿ? ಇಡ್ಲಿ, ವಡೆ, ಪೂರಿ, ದೋಸೆ, ಇಡ್ಲಿ, ವಡೆ ಎಲ್ಲ ಇದೆ. ಒಮ್ಮೆದು ಇವತ್ತು ಫಸ್ಟ್ ಟೈಮು ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಚೇಂಜ್ ಆಗಿರೋದು. ಯಾವಾಗ ನೋಡಿದ್ರು ಮಸಾಲೆ ದೋಸೆ ಅಂತಾರೆ. ಇವತ್ತು ಪೂರಿ ತೊಗೊಂಡ್ಬಿಟ್ಟಿದ್ದಾರೆ. ಓಕೆ, ಸೊ ಗೈಸ್ ಪ್ಯಾಟೆಡಪ್ಪ ಈಗ ಅಂತ ಹೇಳಿದ್ರೆ ಮಮ್ಮಿ ಡ್ಯಾಡಿನ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅಕ್ಕನ ಮನೆಗೆ ಡ್ರಾಪ್ ಮಾಡಿ ಈಗ ನಾನು ನನ್ನ ಹೆಂಡತಿ ಮನೆಗೆ ಬಂದಿದ್ದೀನಿ ಗೈಸ್. ನೋಡಿ ಗೈಸ್, ಅವಳ ಮದುವೆ ಇದ್ದಾಗ ಅವಳ ಬರ್ಡೇ ಇದ್ದಾಗ ನಾವಿನ್ನೂ ಮದುವೆನೇ ಆಗಿರಲಿಲ್ಲ. ಅವಾಗಲೂ ಅಷ್ಟೇ ನಾನೇ ಬಂದಿದ್ದೆ ಅವಳು ಕರ್ಕೊಂಡು ಹೋಗೋದಕ್ಕೆ. ಈಗ ನನ್ನ ಬರ್ಡೇ ದಿನ ಮದುವೆ ಆಗಿದ್ದೀವಿ, ಬಟ್ ಆಷಾಢ ಅಂತ ಅವಳು ಅವ್ರ ಮನೆಯಲ್ಲಿದ್ದಾಳೆ. ಒಟ್ಟಿನಲ್ಲಿ ಏನೇ ಆಗಲಿ, ಯಾರು ಬರ್ತಡೇ ಆದರೂ ಆಗಲಿ ಅವ್ರ ಮನೆಗೆ ಹೋಗೋದು ತಪ್ಪಲಿಲ್ಲ. ಸೊ ಆಲ್ಮೋಸ್ಟ್ ಬಂದು ರೀಚ್ ಆಗಿದ್ದೀನಿ ಅವ್ರ ಮನೆಗೆ ಗೈಸ್. ಬಂದು ರೀಚ್ ಆಗಿದ್ದೀನಿ ಗೈಸ್. ಮೇಡಮ್ ವೆಲ್ಕಮ್ ಮಾಡ್ತಿದ್ದಾರೆ. ನನ್ನ ವಿಶ್ ಮಾಡಿರಿ. ಆಲ್ರೆಡಿ ಎಲ್ಲ ವಿಶ್ ಮಾಡಾಯಿತು. ಸುಮ್ಮನೆ ವ್ಲಾಗ್ಗೋಸ್ಕರ ಒಂದ್ಸರಿ ಇರಲಿ ಅಂತ. ಈಗ ಸದ್ಯಕ್ಕೆ ನಾವು ಹೊರಟಿದ್ದೀವಿ. ನನ್ನ ಬರ್ತ್ಡೇನ ನಿನ್ನ ಬರ್ತ್ಡೇನ ಅಂತ ಯೋಚನೆ ಆಗ್ತಿದೆ ನನಗೆ. ನೀನು ರೆಡಿ ಅಲ್ಲ, ನಾನು ರೆಡಿ ಆಗಿದ್ದೀನಿ. ಬಟ್ ನಿನ್ನ ಬರ್ಡೇಗೂ ಇದನ್ನೇ ಮಾಡಿದ್ದು ನಾವು, ನನ್ನ ಬರ್ಡೇಗೂ ಇದನ್ನೇ ಮಾಡ್ತಿರೋದು ನಾವು. ಏನು ಡಿಫ್ರೆನ್ಸ್ ಬಂತು? ಇದೇ ಗಂಡು ಮಕ್ಕಳ ಲೈಫು. ನಾವು ನಮಗೋಸ್ಕರ ಅಲ್ಲ, ಎಲ್ರಿಗೋಸ್ಕರ ಜೀವನ ಮಾಡ್ತೀವಿ. ನಮ್ಮ ಫ್ಯಾಮಿಲಿಗೋಸ್ಕರ ಜೀವನ ಮಾಡ್ತೀವಿ. ನಮಗೇನು ನಮ್ಮದು ಸ್ಪೆಷಲ್ಲು, ನಮ್ಮ ಅರ್ಥ ಆಯ್ತಲ್ಲ, ಆ ಸ್ಪೆಷಲ್ ಫೀಲಿಂಗ್ ಇದು ನಮ್ಮದು, ನಮ್ಮ ದಿನ, ನಮ್ಮ ಬರ್ಡೇ ಈ ಥರದಕ್ಕಿಂತ ಫ್ಯಾಮಿಲಿಗೆ ಅನುಕೂಲ ಆಗೋ ಥರ, ಇಲ್ಲಾಂದರೆ ಎಲ್ಲದನ್ನು ಕನ್ಸಿಡರ್ ಮಾಡ್ಬಿಟ್ಟು ಏನು ಮಾಡಬೇಕು ನಾವು ಅಂತ ಯೋಚನೆ ಔಟ್ ಮಾಡ್ತೀವಿ. ಇವತ್ತು ಹಾಂ, ಏನು ಪ್ಲ್ಯಾನ್ ಮಾಡ್ತಿದ್ದೆ? ಮೇಡಮ್ ಬಂದ್ಬಿಟ್ಟು ನನ್ನ ಪಿಕ್ ಮಾಡಿಕೊಂಡು, ಇಲ್ಲ ಮೇಡಮೇ ಬರಬೇಕಾಗಿತ್ತು. ಇಲ್ಲ, ನನ್ನ ಹೆಂಡತಿ ನನ್ನ ಫ್ಯಾಮಿಲಿ ನಮಗೆ ಕರ್ಕೊಂಬರ್ಬೇಕು. ಅದಕ್ಕೆ ಸರಿ ಬ್ಲಶ್ ಆಗ್ಬಿಟ್ರು ಮೇಡಮ್. ಸೊ ಎನಿವೆ ಇವಾಗ ಸದ್ಯಕ್ಕೆ ಇನ್ನೇನು ಪ್ಲ್ಯಾನ್ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ದೇವಸ್ಥಾನ ಮುಗಿಸ್ಕೊಂಡು ಅದಾದಮೇಲೆ ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಅಕ್ಕನ ಮನೇಲಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮುಂಚೆನೂ ಅಷ್ಟೇ ಪ್ರತಿ ಸರಿನೂ ನನ್ನ ಫ್ಯಾಮಿಲಿ ಟೈಮೇ. ನನ್ನ ಬರ್ಡೇ ಅಂದರೆ ಫ್ಯಾಮಿಲಿ ಟೈಮ್. ಅದಾದಮೇಲೆ ಏನಿದ್ರು ಸಾಯಂಕಾಲ ನೈಟು ಫ್ರೆಂಡ್ಸು ಗಿಡ್ಸು ಅಂದರೆ ಹೋಗಿದ್ದಾರೆ. ಹೋದ ವರ್ಷ ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ದೆ. ಸ್ನಾನ ಮಾಡಿದರೆ 2 ದಿನ 3 ದಿನ 4 ದಿನದಿಂದ ಸ್ನಾನ ಮಾಡಿದರೆ ಬಡ್ಡಿ ಮಗಂದು. ಇಡೀ ನನ್ನ ಬರ್ಡೇನ ಟ್ರೈನಲ್ಲಿ ಕಳೆದ್ಬಿಟ್ಟೆ ನಾನು. ಸೊ ಲಾಸ್ಟ್ ವ್ಲಾಗು ಹೋದ ವರ್ಷ ಯಾರ್ಯಾರು ಫಾಲೋ ಮಾಡ್ತಿದ್ರಿ ನನ್ನ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಇಡೀ ಲೈಫಲ್ಲೇ ಅಂಥ ಪರಿಸ್ಥಿತಿಲಿ ಯಾವತ್ತಿರಲಿಲ್ಲ. ಸ್ಕ್ಯಾಮ್ ಮಾಡಿಸ್ಕೊಂಡಿದ್ದೆ, ದುಡ್ಡು ಹೋಗಿತ್ತು ಡೆಲ್ಲಿನಲ್ಲಿ. ಅದಾದಮೇಲೆ ಟ್ರೈನಲ್ಲಿ ಯಾವಾಗಿಂದ ನಾವು ಹೊರಗಿಳಿಸ್ತಾರೋ ಅನ್ನೋ ಟೆನ್ಷನ್ ಇತ್ತು. ಯಾರ್ದೋ ಬೇರೆಯವ್ರ ಸೀಟಲ್ಲಿ ಕುತ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದು. ಸ್ನಾನ ಇಲ್ಲ, ಮನೆಯವ್ರ ಜೊತೆ ಮಾತಿಲ್ಲ, ಟ್ರೈನಲ್ಲಿ ಸಿಗ್ನಲ್ ಇರ್ತಿರ್ಲಿಲ್ಲ. ಸುಮಾರು ಥರ ಬೇರೆನೇ ಪ್ರಪಂಚ ಥರ ಫೀಲ್ ಆಗ್ತಿತ್ತದು. ಸೊ ಈ ವರ್ಷ ಚೆನ್ನಾಗಿದೆ. ಹೋದ ವರ್ಷ ಆ ಥರ ಕಷ್ಟ ಬಿದ್ದಿದ್ದಕ್ಕೆ ಈ ವರ್ಷ ನೋಡಿ ಇನ್ನೊಬ್ರು ಮೆಂಬರೇ ಆ್ಯಡ್ ಆಗ್ಬಿಟ್ಟಾರೆ ನಮ್ಮ ಫ್ಯಾಮಿಲಿಗೆ. ಈಗ ಸದ್ಯಕ್ಕೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಸ್ಟಾಪ್ ಹಾಕಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬರ್ತೀವಿ. ದರ್ಶನ ಮುಗಿಸ್ಕೊಂಡು ಇವಾಗ ಬಂದೆ. ಹಂಗೆ ಯೋಚನೆ ಮಾಡ್ತಿದ್ದೆ ಲೈಫು ಎಷ್ಟು ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿ ಏನಿದೆ ಅನ್ನೋದನ್ನ ಒಂದು ಐಡಿಯಾ ಇಟ್ಕೊಂಡಿದ್ದೆ. ಅದು ಏನು ಐಡಿಯಾ ಇಟ್ಕೊಂಡಿದ್ದೆ ಏನನ್ನ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ನಾನು. ನೋಡಿ ಲುಕ್ ಅವಾಗಲೇ ಬರೋಕ್ಕೆ ಸ್ಟಾರ್ಟ್ ಆಯಿತು.
ಏನೋ ಓಕೆನಾ. ನಮ್ಮ ಏರಿಯಾದಲ್ಲಿ ಎಲ್ಲೆಲ್ಲಿದೆ ಅಂತ ಚೆನ್ನಾಗಿ ಗೊತ್ತಿತ್ತು ಓಕೆನಾ. ಏನೋ ಅದೇ ಇರುತ್ತೆ, ನೀನೇನ್ ಅನ್ಕೊಂಡಿದ್ಯಾ ಅದೇ ಇರುತ್ತೆ ಓಕೆನಾ. ಆತರ ಇದ್ದೋನು ಈಗ ನಮ್ಮ ಏರಿಯಾದಲ್ಲಿ ದೇವಸ್ಥಾನಗಳು ಎಲ್ಲೆಲ್ಲಿದಾವೆ ಅಂತ ಟ್ರ್ಯಾಕ್ ಇಡೋ ತರ ಆಗ್ಬಿಟ್ಟಿದ್ದೀನಿ. ಆ ದೇವಸ್ಥಾನ ಗೊತ್ತಾಯ್. ಇತ್ ಕಡೆ ಹೇಳ್ದಂಗೂ ಇರ್ಬೇಕು ನನಗೆ, ಇತ್ ಕಡೆ ಗೊತ್ತಾಗ. ಸೂಪರ್ ಮೇಡಮ್. ಸೊ ಗೈಸ್, ಸದ್ಯಕ್ಕೆ ನಾವು ಅಕ್ಕನ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಮತ್ತೆ ಅದೇ ಫೀಲ್ ಬರ್ತಾ ಇದೆ, ನಾವು ಮದುವೆ ಆಗಿಲ್ಲ. ಹಾಂ, ಬರ್ಡೇ ಮೇಡಮ್ನ ಬರ್ಡೇಗೆ ಒಂದು ಫಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದಲ್ಲ. ಸೊ ಆಗ ಬರ್ಬೇಕಾದ್ರೆ ಅಲ್ಲಿ ನೋಡ್ರಿ, ಇಲ್ಲಿ ವೆಲ್ಕಮ್ ಮಾಡೋಕ್ಕೆ ಮೇಡಮ್ ಆಲ್ರೆಡಿ ಬಂದ್ಬಿಟ್ರು. ನನ್ನ ಬರ್ಡೇ ಗುಂಡಮ್ಮ, ವಿಶ್ ಮಾಡು ಗುಂಡಮ್ಮ, ವಿಶ್ ಮಾಡು. ಅಡ್ಡು ಮಾಮ ಯೋಚನೆ ಮಾಡಿ ಆ ಒಂದು ಸ್ಮೈಲಲ್ಲಿ ಹೇಳಲು ಅಡ್ಡು ಮಾಮ ಅಂತ. ಎಲ್ರಿಗೂ ನಾನು ಹೇಳ್ಬಿಟ್ಟು ವಿಶ್ ಮಾಡಿಸ್ಕೊಳೋ ಥರ ಆಗ್ಬಿಟ್ಟಿದೆ ಜೀವನ. ನಾನು ಯಾರಿಗೆ ಹೇಳ್ತಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಯ್ತು. ಯಾರು ರಾತ್ರಿ ಎಡಿಟಿಂಗ್ ಮಾಡ್ತಿದ್ರು. ನಂಗೆ ಯಾವ ನಿದ್ದೆ ಬಂತು ಅಂತ ಗೊತ್ತಿಲ್ಲ, ನಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ವಿಡಿಯೋ ಕಾಲ್. ಅದು ನಾನು ಎಬ್ಬಿಸ್ಬಿಟ್ಟು ಬರ್ಡೇ ನಂದು ವಿಶ್ ಮಾಡುವ ನಿಮಿಷ ಇತ್ತು 12 ಗಂಟೆಗೆ. ಯಾವಾಗ ಎಬ್ಬಿಸ್ಬಿಟ್ಟು ಸರಿ 12 ಗಂಟೆ ಅಂದ್ರೆ ನಾನು ಎಡಿಟಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಸೊ ನಾನು ಎದ್ದಿದ್ದೆ. ಆ ಟೈಮ್ಗೆ ಇವಳು ನಿದ್ದೆ ಹೊಡೆದಿದ್ದು. ವಿಡಿಯೋ ಕಾಲಲ್ಲೇ ಇದ್ಲು ವಿಶ್ ಮಾಡಬೇಕು ಅಂದ್ಬಿಟ್ಟು, ಬಟ್ ನಿದ್ದೆ ಮೇಡಮ್ ಹೇಳ್ಬಿಟ್ಟು ನಾನೇ ಏನೋ ವಿಶ್ ಮಾಡಿಸ್ಕೊಳ್ಳೋ ಥರ ಆಯ್ತು. ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಮೇಡಮ್ ಡ್ಯಾನ್ಸ್ ಮಾಡ್ತಾಯಿಲ್ಲ, ನಂಚ್ಕೋತಾ ಇದ್ದಾಳೆ. ತಡಿಯಲ್ಲಿ ಸ್ಟೆಪ್ ನೋಡ್ಕೋತಾ ಇದ್ದಾಳೆ, ಅಲ್ಲಿ ಹೆಂಗೆ ನಿಂಗೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಮುಗೀತು. ಮತ್ತೆ ಇದೊಂದೇ ಸ್ಟೆಪ್ಪು, ಈ ಹಾಡಿಗೂ ಇದೇ ಸ್ಟೆಪ್ಪು. ಇನ್ನೊಂದ್ಸರಿ ಅವಲ್ ಹೇಳಿದ್ದು, ಅವಲ್ ಏನು ಹೇಳಿದೆ ಇದು ಇದ್ರ ಬಗ್ಗೆ ಏನಕ್ಕೆ? ಇಲ್ಲೇ ಬಂದ್ಬಿಟ್ಟು ಅವತ್ತು ವರ್ಷ ಸೌತೆಕಾಯಿ ಕಟ್ ಮಾಡಿದ್ದು. ಪಾಪ ಬಂದಿದ್ದ ದಿನಾನೇ ಕೆಲಸ ಮಾಡಿಸ್ತಾ ಇದೀವಿ ಅಂತ ತೋರಿಸಿದ್ದೆ. ಇವತ್ತೇ ನಂಗೆ ತೋರಿಸಲ್ಲ ಗೈಸ್, ಮದುವೆ ಆಗಿದೆ, ಅವೆಲ್ಲ ಜವಾಬ್ದಾರಿಗಳು ಮಾಡಲೇಬೇಕು. ಸೊ ಎನಿವೆ, ಅವತ್ತು ಇದೇ ಮಾಡ್ತಿದ್ದು, ಇವತ್ತು ಇದೇ ಮಾಡಿದ್ದು. ಆ್ಯಂಡ್ ಇಲ್ಲಿ ನಾವು ಪಲಾವ್ ಮಾಡ್ತಾಯಿದ್ದೀವಿ. ರೈಸ್ ಹಾಕಾಗಿದೆ. ಏನು ಪಲಾವ್ ಇದು? ವೆಜಿಟೇಬಲ್ ಬಿರಿಯಾನಿ. ವೆಜಿಟೇಬಲ್ ಬಿರಿಯಾನಿ ಗೈಸ್, ಬಿರಿಯಾನಿ. ವೆಜಿಟೇಬಲ್ ಮಾಡೋದು ಬಿರಿಯಾನಿ ಎಲ್ಲ, ಅದು ನಾನ್ ವೆಜ್ ಹಾಕರೆ ಮಾತ್ರ ಬಿರಿಯಾನಿ ಅದು ಅಂತ ನಾನು ಪ್ರತಿ ಸರಿ ಎಲ್ರಿಗೂ ಟಾಟ್ ಮಾಡ್ತಾ ಇದ್ದೆ. ನಮ್ಮ ಮನೇಲೆ ಬರ್ತಾ ಇದೆ. ಇವತ್ತು ನಾನ್ ವೆಜ್ ಮಾಡೋಂಗಿಲ್ಲ ಅಂತ, ಅದಕ್ಕೋಸ್ಕರ ವೆಜ್. ಸೊ ಎನಿವೆ, ಇಲ್ಲಿ ಹೇಳಿದ್ನಲ್ಲ, ಚಿಕನ್ನ ಮ್ಯಾರಿನೇಟ್ ಮಾಡ್ದಂಗೆ ವೆಜಿಟೇಬಲ್ಸ್ ಮ್ಯಾರಿನೇಟ್ ಮಾಡಿಟ್ಟವ್ರೆ. ಅದೇ ಫೀಲಲ್ಲಿ ತಿನ್ನೋದಕ್ಕೆ ನಮ್ಮ ಬಾಸ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಬಾಸ್ ಅಂದರೆ ನಮ್ಮ ಅಳಿಯ. ಸೊ ಸ್ಕೂಲ್ಗೆ ಹೋಗಿದ್ದಾನೆ, ಇವತ್ತೇನು ರಜಾ ಹಾಕ್ಸಿಲ್ಲ ಅವನಿಗೆ. ನನ್ನ ಬರ್ಡೇಗೆಲ್ಲ ನೀವು ರಜಾ ಹಾಕ್ಸ್ಬೇಕಲ್ವ. ಜೀವನದಲ್ಲಿ ಮೊದಲನೇ ಸಾರಿ ಲಾಸ್ಟ್ ಟೈಮ್ ಒಂದು ಗಾಡಿ ಕರ್ಕೊಂಡು ಹೋಗಿದ್ದೆ ಇವನ್ನ. ಅದು ಬಿಟ್ಟರೆ ಈ ಥರ ಕೈ ಹಿಡ್ಕೊಂಡು ನೋಡ್ರಿ, ಬ್ಯಾಗ್ ಹಿಡ್ಕೊಂಡು, ನಾನೊಂದು ಬ್ಯಾಗ್ನ ತಗೊಂಡು ಜೀವನದಲ್ಲಿ ಮೊದಲನೇ ಸಾರಿ ಕರ್ಕೊಂಡು ಹೋಗ್ತಿರೋದು ಮಗುನ. ಅದು ನನ್ನ ಅಳಿಯಾನೆ. ಏನು ಸಮಾಚಾರ? ಇವತ್ತೇನಕ್ಕೆ ಬಂದಿರೋದು ನಾನು? ಮತ್ತೆ ವಿಶ್ ಮಾಡ್ತಾ ಬಾ. ಆ್ಯಂಡ್ ಯಾರು ಬಂದಿರ್ಬೋದು ಮನೆಗೆ? ಯಾರು ಬಂದವ್ರು ಮನೆಗೆ? ಹಾಂ, ಗೊತ್ತಾ? ಕೈ ಕೊಡು ಮರಿ. ಹ್ಞೂ, ಥ್ಯಾಂಕ್ ಯು. ನನಗೆ ಒಂಥರ ಆಗ್ತಿತ್ತು. ಹ್ಞೂ, ಥ್ಯಾಂಕ್ ಯು ಗುಂಡಮ್ಮ. ಇವಾಗ ಊಟದ ಸಮಯ. ಊಟಕ್ಕೆ ಆಗಲೇ ಹೇಳಿದ್ರಲ್ಲ ಏನು ಮಾಡ್ತೀನಿ ಅಂತ, ಅದೇ ಮಾಡಿರೋದು. ದಮ್ ಪಲಾವ್. ಹಾಂ, ಸ್ವಲ್ಪ ರಿಕಾಲ್ ಆಯ್ತು ನನಗೆ. ಸೊ ಎಲ್ಲ ಕುತ್ಕೊಂಡಿದ್ದೀವಿ ಊಟ ಮಾಡೋದಕ್ಕೆ. ಮಮ್ಮಿ ಕೆಲಸ ಮಾಡ್ತಾಯಿದ್ದಾರೆ, ಅಕ್ಕನೂ ಮಾಡ್ತಿದ್ರು. ಸೊ ಫಸ್ಟ್ ನಾವು ಕೂರಿಸ್ಬಿಟ್ಟ ನಮ್ಮನ್ನು. ಏನು ನಡೀತಾ ಇದೆ ಅಂದರೆ ನೋಡ್ರಿ, ಸ್ಪೈಡರ್ ಮ್ಯಾನ್ನ ಡ್ರಾಯಿಂಗ್ ಮಾಡ್ತಾವ್ರೆ. ಏನು ಅಷ್ಟೊಂದು ಪರ್ಫೆಕ್ಟಾಗಿ ಅಲ್ಲಿ ಕುತ್ಕೊಂಡು ನೋಡ್ತಿರೋದು ನೋಡ್ರಿ, ಏನು ಕುತ್ಕೊಂಡು ನೋಡ್ತಾ ಇದ್ದಾರೆ ಮೇಡಮ್. ಕಳ್ಕೊಂಡು ಟ್ರೇಸಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ ಟ್ರೇಸಿಂಗ್ ಮಾಡೋಕ್ಕೆ. ಅದಕ್ಕೆ ವಿಧಿ ಇಲ್ಲ ಅಂತ ಅಂದ್ಬಿಟ್ಟು ಏನೋ ಬಿಡಿಸ್ತಾವ್ರೆ ತೆಗಿ. ಇದನ್ನ ನೋಡ್ಕೊಂಡು ನಮ್ಮ ಬಾಸು ಕುತ್ಕೊಂಡಿದ್ದಾರೆ, ಏನೋ ದೊಡ್ಡದಾಗಿ ಕರೆಕ್ಟಾಗಿ ಬರುತ್ತೆ ಅಂತ. ಬಟ್ ಒಂದು ಲೆವೆಲ್ ಜಾಸ್ತಿ ಕಾನ್ಫಿಡೆನ್ಸ್. ಅದೇನೋ ಗೊತ್ತಿಲ್ಲ, ಅತ್ತೆ ಅಂದರೆ ಸಿಕ್ಕಾಬಟ್ಟೆ ಪ್ರೀತಿ. ಇವಾಗ ಹೊಸ್ದಾಗಿ ಬಂದವರಲ್ಲ ಅತ್ತೆ, ಅದಕ್ಕೆ ಏನು ಸ್ವಲ್ಪ ದಿನ
ಅತ್ತೆ ಕತೆ ಆಗ್ತಾರೆ. ಬಟ್ ತುಂಬಾ ಅಟ್ಯಾಚ್ಮೆಂಟ್ ಇದೆ ಇವರಿಬ್ಬರು. ಅತ್ತೆ ಅಂದ್ರೆ ಬೈದ್ನಾ ಏನಂತ ಮಾಮಂಗೆ ಏನ್ ಮಾಡೋಣ ಗಾನು ನೋಡಲ್ಲ ಅದೊಂದು ಹಿಡ್ಕೊಂಡ್ಬಿಟ್ಟಿದ್ದಾರೆ. 3 ಜನ ಇನ್ನೊಬ್ಬನ ಮೇಲೆ ಕಚೇರಿಗಳಿಗೆ ಕೊಡೋದಕ್ಕೆ ಬರ್ತಾರೆ. ಹೆಂಗೆ ಗುಂಡಮ್ಮ ಕೊಡೋದು? ಅಣ್ಣಂಗೆ ಕೊಡು. ನನಗಲ್ಲ ಅಣ್ಣಂಗೆ ಕೊಡು. ಬೈಲ್ ನಾನು ನಿನಗೆ ಕೊಡ್ತೀನಿ. ಬೈಲಿ ಗೊತ್ತಾಗುತ್ತಾ ಹೆಂಗಾಗುತ್ತೆ ಕಚಗುಳಿ ನನಗೆ ಕೊಟ್ಟಾಗ ಅಂತ ಗೊತ್ತಾಗುತ್ತಾ ಗುಂಡಮ್ಮ? ನನಗೆ ಕೊಡ್ತೀನಿ ಮತ್ತೆ ಆಗ ನನಗೆ ಹೆಂಗಾಗಲ್ಲ ಕಳ್ಕೊಂಡು ಏನಕ್ಕೆ ಹೊಡೆದಿದ್ದಕ್ಕ? ಹೊಡೆದ್ರೆ ಏನ್ ಮಾಡ್ತೀಯಾ? ಬಾ ಕೊಡು ನೋಡೋಣ. ನೀನಲ್ಲ ನಾನು ನಿನಗೆ ಕರೆದಿಲ್ಲ ಅವಾಗ್ಲಾ ಕಾಯ್ತಿರ್ತಾರೆ. ನಾನು ಕೊಡ್ಲಾ? ಅಲ್ಲಿ ನೀನು ತಿರುಗಲ್ಲಿ ನೀನು ಕರೆದಿಲ್ಲ, ನೀನು ಆಟಕ್ಕಿಲ್ಲ ಹೋಗು. ಕೊಡುವಾಗ ಬಾ ನೋಡ್ತೀನಿ. ಅಷ್ಟು ಡಿಸ್ಟೆನ್ಸ್ ಅಲ್ಲೇ ಕೊಡ್ಬೇಕು. ಭಯ ಹಂಗಿದೆ. ನನ್ನ ಕೈಲಿ ಸಿಕ್ಕಾಕೊಂಡ್ರೆ ಹಿಂಗೆ ಹತ್ರ ಇಲ್ಲಿ ಬಂದು ಕೊಡು. ಧೈರ್ಯ ಬಂದ್ಬಿಟ್ಟೈತೆ. ಬಾ ಧೈರ್ಯ ಇದ್ರೆ ಬಾಯ್ ನೀನು ನನಗೆ ಕೊಟ್ಟಾಗ ಭಾರತ ಯಾರು ಬಚಾವ್ ಪಡಕ್ಕೆ ಯಾರು ಕರೀತಾರೆ ನೋಡಿ ಗೈಸ್. ಅಷ್ಟು ನಂಬಿಕೆ ಆಗ್ತದೆ ನೋಡಿ ಗೈಸ್. ಸ್ಪೈಡರ್ ಮ್ಯಾನ್ ಬಿಡಿಸಿದ್ದಾರೆ ಮೇಡಮು. ಈ ಸ್ಪೈಡರ್ ಮ್ಯಾನು ನೋಡ್ರಿ ನೀವೇ ಹೆಂಗಿದೆ. ಈ ಸ್ಪೈಡರ್ ಮ್ಯಾನ್ಗೆ ಪಾಪ ಪೋಲಿಯೋ ಬಂದ್ಬಿಟ್ಟೈತೆ. ಸಣ್ಣ ವಯಸ್ಸಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಿಲ್ಲ, ಅದಕ್ಕೆ ಒಂದು ಕಾಲು ಹಿಡ್ದಪ್ಪ. ಇಲ್ಲ ಈ ಕಾಲಿಗೆ ಏನೋ ರೋಗ ಬಂದಿದೆ, ಇನ್ನೊಂದು ಕಾಲು ಇಟ್ಟಾಯ್ತು. ಬಟ್ ಪರವಾಗಿಲ್ಲ, ಪರವಾಗಿಲ್ಲ. ಮುಖ ಆಕ್ಚುಲಿ ಚೆನ್ನಾಗಿ ಬಂದಿದೆ ಶೇಪ್. ನೋಡೋಣ ಸ್ಪೈಡರ್ ಬಿಡ್ಸೋದಕ್ಕೆ ಏನಾಗುತ್ತೆ ಅಂತ. ಬಟ್ ಆದ್ರೂ ಇದು ಪಕ್ಕ ಪೋಲಿಯೋ ಸ್ಪೈಡರ್ ಮ್ಯಾನೆ. ಏನಿಂದು ಕಚ್ಚ ಗುಲಿ ಕೊಡ್ತೀನಿ ಬಾಯ್. ಏನಂತ ನೋಡಿ ಗೈಸ್ ಹೆಂಗೆ ಸ್ಪೈಡರ್ ಮ್ಯಾನ್ ಔಟ್ಪುಟ್ ಬಂದಿದೆ. ಒಂದು ಕಾಲ್ ಚೇಂಜ್ ಆಗಿದೆ ಸ್ಪೈಡರ್ ಮ್ಯಾನ್ದು. ಏನೋ ಆ ಕಾಲನ್ನ ಕಟ್ ಮಾಡ್ಬಿಟ್ಟು ಹೊಸದು ಯಾವುದೋ ಏನಂತಾರೆ ಆರ್ಟಿಫಿಷಿಯಲ್ ಕಾಲ್ ಹಾಕಿದ್ದಾರೆ. ಬಟ್ ಇಲ್ಲಿ ನೋಡಿ ಊದ್ಕೊಂಬಿಟ್ಟೈತಿ ಇಲ್ಲೇನೋ ಪಾಪ ಬಿದ್ದು ಎದ್ದು ಊದ್ಕೊಂಬಿಟ್ಟೈತೆ. ಆಮೇಲೆ ಇಲ್ಲಿ ನೋಡಿ ಕಾಲು ಹೆಂಗೆಂಗೋ ಆಗ್ಬಿಟ್ಟಿದೆ. ಏನವ ಅದು? ವೆಬ್ಬ ನೀನು ಸ್ಕ್ರಾಚ್ ಮಾಡಿಟ್ಟಿದ್ಯಾ? ಅದು ವೆಬ್ ಬರ್ದಿದ್ರೆ ಅದಲ್ಲ, ಇದು ಸ್ಪೈಡರ್ ನೋಡಿ ಗೈಸ್ ಹೆಂಗಿದೆ. ಅದು ಸ್ಪೈಡರ್ ಥರ ಇಲ್ಲ. ಸ್ಪೈಡರ್ ಬಾಯಿ ಅದು ಓಕೆನಾ, ಮುಂದೆ ಇರೋದು ಮೋಸ್ಟ್ಲಿ ಓಕೆನಾ. ಹಿಂಗಿದೆ ಆ್ಯಂಟ್ ಬಾಯಿ ಥರ ಹಿಂಗಿರೋದು ಹಿಂಗಾಗ್ಬಿಟ್ಟಿದೆ ಇಲ್ಲಿ. ಅದು ಯಾವುದೋ ಈ ಮಾತುಗಳು ಬರ್ತಾವಲ್ಲ, ಹಾರೋಹುಳ ಬಂದಂಗೆ ಬಂದಿದೆ. ರೆಗಿಸ್ಬೇಕು ಅಂತಾನೆ ರೆಗಿಸ್ತಾರೆ ಅದಕ್ಕೆ. ಚೆನ್ನಾಗೇ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಲಿಪ್ಸ್ಟಿಕ್ ಏನೋ ಹಾಕಿಲ್ಲ, ಲಿಪ್ಗೆಲ್ಲ ಆಗ್ಬೇಕು ಅಂತ ನೋಡಿ ಏನೇನೆಲ್ಲ ಮಾಡ್ತಾರೆ ಮೇಡಮ್. ಲಿಪ್ಸ್ಟಿಕ್ ಹಾಕೊಂಡಿದ್ದೀರಾ? ನಾನು ಹೇಳಿಲ್ವಾ ಆಗಿದೆ, ಅದಾಗದೇ ಆಗೋಯ್ತಲ್ಲ ಗುಂಡಮ್ಮ. ಗೈಸ್ ಈಗ ಫೈನಲಿ ಕೇಕ್ ಕಟಿಂಗ್ ಸರದಿಗೆ ಬಂದಿದ್ದೇವೆ. ಸಾರಿ ಕಾಲು ತುಳಿದ್ಬಿಟ್ಟೆ, ಸುಮ್ಮನಿರಲ್ಲ. ಸೊ ಕೇಕ್ ಕಟಿಂಗ್ ಸರದಿಗೆ ಬಂದಿದ್ದೀವಿ. ಕೇಕ್ ಇಲ್ಲಿದೆ ಆ್ಯಂಡ್ ಇಲ್ಲಿ ಆಲ್ರೆಡಿ ರೆಡಿ ಆಗಿದ್ದಾರೆ. ಏನಂದ್ರೆ ಈ ಒಂದು ಜಾಗದಲ್ಲಿ ಈ ಒಂದು ಫ್ರೇಮಲ್ಲಿ ಅದು ಎಷ್ಟು ಕೇಕ್ ಕಟ್ ಮಾಡಿದ್ದೀವಿ 2 ತಿಂಗಳಲ್ಲಿ ಅಂದರೆ ಅಷ್ಟು ಮಾಡಿದ್ದೀವಿ. ಶುರುವಾಗಿದ್ದು ನನ್ನ ಹೆಂಡತಿ ಬರ್ಡೇಯಿಂದ. ಸೊ ಅಲ್ಲಿಂದ ಶುರುವಾಗಿದ್ದು 1 ಮಂತ್ ಆ್ಯನಿವರ್ಸರಿ ಆಯಿತು. ಅದು ಇನ್ನೇನಮ್ಮ ಬೇಜಾರು ಮಾಡಿದ್ವಿ. ಅಂದರೆ ಇವ್ರದ್ದು ಎಲ್ಲ ಸೇರಿ ಎಲ್ಲದಕ್ಕೂ ಇಲ್ಲೇ ಮಾಡೋದು, ಮ್ಯಾಕ್ಸಿಮಮ್ ಎಲ್ಲ ಇಲ್ಲೇ ಆಗೋದು. ಸೊ ಒಂಥರ ಕೇಕ್ ಕಟ್ಟಿಂಗ್ ಜಾಗ. ಈ ಫೋಟೋ ಬೂತ್ಗಳು ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ನಮ್ಮ ಮದುವೆಲೂ ಮಾಡಿದ್ರಂತೆ, ಅದು ನಮ್ಗೆ ಗೊತ್ತೇ ಇಲ್ಲ. ನೋಡಿ ಇದೇ ಹೇಳ್ತಿರೋದು. ಬೇರೆಯವರೆಲ್ಲ ಫೋಟೋ ತೆಗೆಸ್ಕೊಂಡು ಸ್ಟೇಟಸ್ಗೆ ಅಪ್ಲೋಡ್ ಮಾಡೋರು. ಇವ್ರು ಎಲ್ಲಿ ತೆಗ್ಸೋರೆ ಅಂತ ಕೇಳಿದಾಗ ಎಂಟ್ರೆನ್ಸ್ ಹತ್ರ. ನಮಗೆ ಗೊತ್ತಿಲ್ಲ, ನಮ್ಮ ಮದುವೆಲಿ ಇದ್ದಿದ್ದು, ಯಾರಿಗೂ ಐಡಿಯಾ ಇಲ್ಲ. ಮ್ಯಾಚ್ ಬಾಕ್ಸು ಯಾರು ಮ್ಯಾಚ್ ಬಾಕ್ಸ್ ತಗೊಳ್ಳಿಲ್ಲ. ಯಾಕೋ ಕೊಡು ಬರೀ ಆಯ್ತು. ಒಂದು ಕಿಡಿ ಉಲ್ಟಾ ಏನದು
ಯಾವ ಟುಸ್ತಾ ಬರ್ತಿದ್ದು ನಾವೆಲ್ಲ ಅದು ಸ್ಪಾರ್ಕಲ್ ಹೊಡಿಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಮೇಡಮ್ ಚಾಕು ಬರೀ ಕಟ್ ಮಾಡೋ ಸರ್ದಿ ನಾವು ಬರೀ ಮಾಡೋದು ಅಂತ ಅಂದ್ಬಿಟ್ಟು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಡಿಯರ್ ಜೀತು ಹ್ಯಾಪಿ ಬರ್ಡೇ ಟು ಯು. ನನ್ನ ಮಕ್ಕಳು ವೇಟಿಂಗು. ಇವಾಗ ಸ್ಕೂಲಲ್ಲಿ ಅಂದ್ರೆ ಏನ್ ಕೇಳ್ತಾರೆ ಹೇಳು? ಹೌ ಮೆನಿ ಇಯರ್ಸ್ ಓಲ್ಡ್? ನೋಡ್ ಎಲ್ಲಾರು ನೈಸ್ ನೈಸ್ ನೈಸ್. ನಾವು ಇಟ್ಕೊಳ್ಳಿ ಅದೇ ಕೈನ. ಕ್ಯಾಮ್ರಾ ಹಿಂದೆ ಕಷ್ಟ ಬೀಳ್ತಿದ್ದೆ ನಮ್ಮ ಅಕ್ಕಗೆ. ಈಗ ಕೇಕ್ ತಿನ್ನಿಸುವ ಸಮಯ. ಕೇಕ್ ಚೆನ್ನಾಗಿದೆ. ಥ್ಯಾಂಕ್ ಯು. ಫೋಟೋನ ತೆಗಿಲ್ವಲ್ಲ? ಕಾಣಿಸ್ತು. ಓ ಸಾರಿ ಬರೀ ಸಾರಿ ತಿನ್ಕೊಳ್ಳಿ ಬಿಡಿ ಪ್ರಸಾದ. ಥ್ಯಾಂಕ್ ಯು ಗುಂಡಮ್ಮ. ಗೈಸ್ ನನಗೆ ಗೊತ್ತಿಲ್ಲದಿರೋ ಮ್ಯಾಟ್ರ್ ಒಂದು ಐತಿ. ಇಲ್ಲಿ ಜಾಮೂನ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ ಯಾವಾಗ ಮಾಡಿದ್ರು ಅಂತ. ಸಾಕು ಹೆಂಗ್ ತಿನ್ನೋದು ಇದಿಷ್ಟು. ಮಮ್ಮಿ ಡ್ಯಾಡಿ ಮನೆಗೆ ಡ್ರಾಪ್ ಮಾಡಿ ಈಗ ನಾನು ವಾಪಸ್ ಮೇಡಮ್ನ ಅವ್ರ ಮನೆಗೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ನನ್ನ ಕತೆ ಹೀಗಿತ್ತು, ಇವತ್ತಿನ ದಿನ ನಮ್ಮದು ಹೀಗಿತ್ತು. ಸಿಂಪಲ್ ಆ್ಯಂಡ್ ಸ್ಟಡಿಯಾಗಿ ಎಲ್ಲರ ಜೊತೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಅದೇ ಇವತ್ತಿನ ಬರ್ಡೇ ಆ ಮೋಟಿವ್ ಇತ್ತು. ಸೊ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಬಿಕಾಸ್ ಲಾಸ್ಟ್ ಇಯರ್ ಯಾವ ಥರ ಆಗಿತ್ತು ಅಂತ ಹೇಳಿದ್ನಲ್ಲ, ಸೊ ಆ ಥರ ಈ ಸರಿ ಆಗಬಾರ್ದು ಅಂತ ಸಕ್ಸಸ್ಫುಲ್ಲಾಗಿ ಅದನ್ನು ಮುಗಿಸಿದ್ದೀವಿ. ಕಟ್ ಮಾಡು. ಮತ್ತೆ ಆ ಒಂದ್ಸರಿ ಹೇಳಿಲ್ಲ ಮನೇಲಿ ಮಾಡ್ಬೇಕಾದ್ರೆ ಅವ್ರ ಕೇಕ್ಗೋಸ್ಕರ ಇಟ್ಕೊಂಡಿದ್ರೆ ಗೈಸ್ ಬರೀ ಟೋಲು ಕಟ್ಟೋದೇ ಆಗೋಗ್ಬಿಟ್ಟಿದೆ. ಬರೀ ಟೋಲ್ ಕಟ್ಟೋದೇ ಆಗ್ಬಿಟ್ಟಿದೆ. ಸೊ ಈಗ ಸದ್ಯಕ್ಕೆ ನಾನು ಹೊರಟಿದ್ದೀನಿ ನನ್ನ ವೈಫ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು. ಆದರೂ ಮದುವೆ ಈಚೆಗೆ ಯೋಚನೆ ಮಾಡಿದ್ರೆ ಎಷ್ಟು ಟೋಲ್ ಕಟ್ಟಿದ್ದೀನಿ ಅಂದರೆ, ಟೋಲ್ ಕಟ್ಟೋದ್ರಲ್ಲೇ ಒಂದು ಹೊಸದಾಗಿ ರೈಡ್ ಮಾಡಿಬಿಡ್ಬೋದಾಗಿತ್ತು. ನಾನು ಫ್ಯಾಮಿಲಿಗೆ ಕಂಪ್ಲೀಟ್ ಟೈಮ್ ಕೊಡಬೇಕು ಅಂತ ಅವತ್ತು ಯೋಚನೆ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಆ ದೇವರು ಫ್ಯಾಮಿಲಿಗೆ ಇನ್ನೊಬ್ರನ್ನ ಆ್ಯಡ್ ಮಾಡಿಬಿಟ್ಟು ಕೊಟ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರ ನೆಮ್ಮದಿಯಾಗೆಲ್ಲ ಇಟ್ಟಿದ್ರು. ಸೊ ದೇವರಿಗೆ ಥ್ಯಾಂಕ್ ಯು ಹೇಳುತ್ತಾ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳುತ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋಣ. ಥ್ಯಾಂಕ್ ಯು ಸೊ ಮಚ್. ನನಗೆ ಬ್ಲಾಗ್ ಇಲ್ಲಿವರೆಗೆ ನೋಡ್ಕೆ ಬ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ ಗೈಸ್. ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡಾಗಿ ಅದು ಇದು ಮಾಡಬೇಕು ಇದಿಲ್ಲ, ಓಕೆನಾ? ತಲೆಯಲ್ಲಿ ನಮ್ಮ ಮನೆಯವ್ರ ಜೊತೆ ಏನು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದೇ ಸಮಾಧಾನ, ಓಕೆನಾ? ಸೊ ಯಾರಾದ್ರು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂದರೆ ಗ್ರ್ಯಾಂಡಾಗಿ ಈ ಥರ ಎಂಟ್ರಿ ತೊಗೊಂಡು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅಂತ ಐ ಆಮ್ ಸಾರಿ ನಿಮ್ಗೆ ಡಿಸಪಾಯಿಂಟ್ ಮಾಡಿದ್ದಕ್ಕೆ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್.